ಪೈಥಾನ್ ಕೋಡ್ ಆನ್ ಅಸ್ಯೂಮ್ ಮೀನ್ ಮೆಥಡ್. ಸೊ ನಾವು ಹೇಗೆ ಇದನ್ನ ಅಸ್ಯೂಮ್ ಮೀನ್ ಮೆಥಡ್ನ ಕೋಡಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ, ಹೇಗೆ ಈ ಲಾಜಿಕ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳಿ ನೋಡ್ತಾ ಇದೀವಿ. ಸರಿನಾ? ಸೊ ಮೊದಲು ಇದೆಲ್ಲ ನಾನು ಪೈಥಾನ್ ಬೇಸಿಕ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಏನಿವೆಲ್ಲ ಅಂತ ಹೇಳಿ. ದಿಸ್ ಸೆಕ್ಷನ್ ಇಸ್ ಟು ರೀಡಿಂಗ್ ದ ಫೈಲ್ ದಟ್ ಕಂಟೇನ್ಸ್ ದ ಡೇಟಾ. ಸೊ ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಬೇಡ. ದಿಸ್ ಇಸ್ ವೇರ್ ವಿ ಆರ್ ಆಸ್ಕಿಂಗ್ ದ ಅಸ್ಯೂಮ್ ಮೀನ್. ಅಸ್ಯೂಮ್ ಮೀನ್ ಏನು ಅಂತ ಹೇಳಿ ನಿಮ್ಮ ಹತ್ರ ಇನ್ಪುಟ್ ಇಲ್ಲಿ ಕೇಳ್ತಾ ಇದೀವಿ, ಆಯ್ತಾ? ನೆಕ್ಸ್ಟ್ ಇಷ್ಟು ಕ್ಯಾಲ್ಕುಲೇಟ್ ಕ್ಲಾಸ್ ಮಾರ್ಕ್. ಕ್ಲಾಸ್ ಮಾರ್ಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ? ಸಮ್ ಆಫ್ ದ ಇಂಟೀಜರ್ಸ್ ಆರ್ ಫ್ಲೋಟ್ ಅಂತ ಮಾಡೋಣ, ಆಯ್ತಾ? ಸಮ್ ಆಫ್ ದ ಫ್ಲೋಟ್. ಸೊ ಸಮ್ನ ಡಿವೈಡ್ ಬೈ 2 ಮಾಡ್ತಾ ಇದೀವಿ ನೋಡಿ. ಸೊ ದಿಸ್ ಹೌ ವಿ ಆರ್ ಕ್ಯಾಲ್ಕುಲೇಟಿಂಗ್, ಆಯ್ತಾ? ಕ್ಲಾಸ್ ಮಾರ್ಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ? ಕ್ಲಾಸ್ ಮಾರ್ಕು ಇಲ್ಲೇನೋ ಸ್ಪ್ಲಿಟ್ ಅಂತ ಎಲ್ಲ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಲ್ಲ ಇಲ್ಲಿ. ಸೊ ಮೇನ್ ಆಗಿ ಏನಂತ ಹೇಳಿದ್ರೆ ವಿ ಆರ್ ಆಡಿಂಗ್ ಸಮ್ ಆಫ್. ಇಲ್ಲಿ ನೋಡಿ, ಇಲ್ಲಿ ಇದು ಸಮ್. ಯಾವ ಸಮ್ಮು? ಒಂದು ರೋ ಅಲ್ಲಿ, ಪ್ರತಿಯೊಂದು ರೋ ಅಲ್ಲೂ ಯಾವ ನಂಬರ್ಸ್ ಇದೆ ಅದನ್ನ ಆಡ್ ಮಾಡ್ತಾ ಇದೀವಿ. ಅದನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2. ಸರಿನಾ? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಈಸಿ ಆಗುತ್ತೆ ನಿಮಗೆ. ಎಕ್ಸಾಂಪಲ್ ಕ್ಲಾಸ್ ಮತ್ತೆ ಇಲ್ಲಿ ಫ್ರೀಕ್ವೆನ್ಸಿ ಅಲ್ವಾ? ಸೊ 10 to 20 ಸ್ವಲ್ಪ ಪ್ಯಾಡ್ ಅಡ್ಡ ಇಟ್ಕೊಂಡಿದ್ದೀನಿ. 20 to 30 ಇದು ಸರಿ ಇಲ್ಲ. 30 to 40 ಸಾಕಾ? 2, 3, 4 ಸರಿ. ಸೊ ಮೊದಲನೇದಾಗಿ ಕ್ಲಾಸ್ ಮಾರ್ಕ್ ಇವೆರಡು ಆ್ಯಡ್ ಮಾಡ್ತಾಯಿನಿ. 10 + 20 ಸರಿನಾ? ಇಲ್ಲಿ ಆ್ಯಡ್ ಮಾಡ್ತಾಯಿನಿ ನೋಡಿ, ಈ ಭಾಗದಲ್ಲಿ ಆ್ಯಡ್ ಮಾಡ್ತಾಯಿನಿ, ಆಯ್ತಾ? ಆ್ಯಡ್ ಮಾಡಿ ಐ ಆಮ್ ಡಿವೈಡಿಂಗ್ ವಿತ್ 2. ಸೊ ಆ್ಯಡ್ ಮಾಡಿ ಡಿವೈಡ್ ಮಾಡಿ 2 ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 15 ಆಗುತ್ತೆ. ಅದೇ ಥರ ಪ್ರತಿಯೊಂದು ರೋನು ಮಾಡ್ತೀನಿ. ಲೂಪ್ ಇದೆ ನೋಡಿ, ಫಾರ್ ಲೂಪು. ಈ ಲೂಪ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫಾರ್ ದ ಎಂಟೈರ್ ಲೆಂತ್ ಇಟ್ ವಿಲ್ ಬಿ ಗೋಯಿಂಗ್ ರೌಂಡ್ ಆ್ಯಂಡ್ ರೌಂಡ್. ಸರಿನಾ? ಸೊ ಇದು 3 ಆಗೋವರೆಗೂ ನಿಲ್ಲಲ್ಲ. ಸೊ ಇದು 25 ಮತ್ತು ಇದು 35. ಸರಿ, ಇದು ಅಸ್ಯೂಮ್ಡ್ ಮೀನ್ ಮೆಥಡ್ ಮಾಡ್ತಾ ಇದೀವಿ ನಮ್ಮ ಕೈಯಲ್ಲಿ. ದೆನ್ ವಿಲ್ ಫೈಂಡ್ ಡಿ ಐ ಹೇಗೆ ಕಂಡುಹಿಡಿತೀರಾ? ಕ್ಲಾಸ್ ಮಾರ್ಕ್ ಮೈನಸ್ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ಆಲ್ರೆಡಿ ನಮ್ಮ ವ್ಯಾಲ್ಯೂ ಗೊತ್ತಿದೆ, ನಾವು ಎಂಟ್ರಿ ಮಾಡಿರ್ತೀವಿ, ಅದನ್ನು ಸಬ್ಟ್ರಾಕ್ಟ್ ಮಾಡುತ್ತೆ. ಆಯ್ತಾ? ಸೊ ಎಕ್ಸಾಂಪಲ್ ಅಸ್ಯೂಮ್ಡ್ ಮೀನ್ ಇಲ್ಲಿ 25 ಕೊಡ್ತೀವಿ. ಸೊ ಡಿ ಐ ಕಂಡುಹಿಡಿಯುತ್ತೆ. ಸೊ -10, 0 ಮತ್ತು 10. ಆಯ್ತಾ? ಅಸ್ಯೂಮ್ಡ್ ಮೀನ್ ಕಂಡುಹಿಡಿದ ಮೇಲೆ ಆಮೇಲೆ ಕ್ಯಾಲ್ಕುಲೇಷನ್ ಎಲ್ಲ ಆದಮೇಲೆ ಫ್ರೀಕ್ವೆನ್ಸಿ ಇಂಟು ಡಿ ಐ ಮಾಡ್ತಾ ಇದೀವಿ. ಫ್ರೀಕ್ವೆನ್ಸಿ ಇಂಟು ಡಿ ಐ. ಆಯ್ತು, ಇಲ್ಲಿ ಸ್ಟಾರ್ ಹಾಕೋಕ್ಕಾಗಲ್ಲ, ಅದು ಬೇರೆ ಅರ್ಥ ಬರುತ್ತೆ, ಹಾಗಾಗಿ ಅಂಡರ್ಸ್ಕೋರ್ ಹಾಕಿದ್ದೀನಿ. ಸರಿನಾ? ಇಲ್ಲಿ ನೋಡ್ಬೋದು ನಾವು ಎಕ್ಸ್ ಇಂಟು ಎಫ್ ಐ, ಎಕ್ಸ್ ಐ ಇಂಟು ಎಫ್ ಐ. ಆಯಿತಾ? ಸೊ ಅದನ್ನು ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಎಕ್ಸ್ ಆ್ಯಕ್ಚುಲಿ ನಿಮ್ಗೆ ಕನ್ಫ್ಯೂಸ್ ಆಗಿಕೊಡೋದು. ಇಲ್ಲಿ ಎಕ್ಸು ನಾನು ಏನು ಮಾಡಲಿ, ಚೇಂಜ್ ಮಾಡೋದು. ಸೊ ಬೇರೆ ಯಾವುದೋ ವ್ಯಾಲ್ಯೂ ತೊಗೊತೀನಿ, ಎಮ್ ಅಂತ ತೊಗೊತೀನಿ, ಕನ್ಫ್ಯೂಸ್ ಆಗ್ಕೊಡೋದು ನಿಮಗೆ. ಎಮ್, ಸರಿನಾ? ಸೊ ಎಮ್ ಇಸ್ ನಥಿಂಗ್ ಬಟ್ ಸೇಮ್ ಆಸ್ ಯುವರ್ ಇಂಡಿವಿಜುವಲ್ ವ್ಯಾಲ್ಯೂ. ಆಯಿತಾ? ಡಿ ಐ ಅಂತ ಇಲ್ಲ, ಡಿ ಐ ಅಂತ ತೊಗೊತಿದ್ದಾರೆ. ಟಿ ಅಂಡರ್ಸ್ಕೋರ್ ಐ ತೊಗೊತೀನಿ. ಟಿ ಅಂಡರ್ಸ್ಕೋರ್ ಐ. ಸೊ ದಿಸ್ ಇಸ್ ಟಿ ಅಂಡರ್ಸ್ಕೋರ್ ಐ. ಹಾಂ, ಸರಿ ಹೋಯ್ತು. ಸೊ ಪ್ರಾಡಕ್ಟ್ ಆಫ್ ಡಿ ಐ ಆ್ಯಂಡ್ ಎಫ್ ಐ. ಡಿ ಐ ಆ್ಯಂಡ್ ಎಫ್ ಐ, ಪ್ರಾಡಕ್ಟ್ ಆಫ್ ಡಿ ಐ ಆ್ಯಂಡ್ ಎಫ್ ಐ. ಸರಿನಾ? ಸೊ ಅದು ನಿಮ್ಮ ಥರ್ಡ್ ಕಾಲಮ್ ಅಲ್ವಾ? ಸೊ ಪ್ರಾಡಕ್ಟ್ ಆಫ್ ಡಿ ಐ ಮತ್ತು ಎಫ್ ಐ ಬಂದು ಇದು ಅಲ್ವಾ? -20, 0 ಮತ್ತು 40. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ವಿ ಟೇಕಿಂಗ್ ದ ಸಮ್ ಆಫ್ ಎಕ್ಸ್ ಬಾರ್ ಡೈರೆಕ್ಟಾಗಿ ಕಂಡುಹಿಡಿತೀವಿ. ವಿ ಟೇಕಿಂಗ್ ದ ಸಮ್ ಆಫ್ ಎಫ್ ಐ ಇಂಟು ಡಿ ಐ. ಸಮ್ ತೊಗೊತಾ ಇದ್ದೀವಿ. ಸೊ 20. ಅದಾದಮೇಲೆ ಡಿವೈಡಿಂಗ್ ವಿತ್ ಸಮ್ ಆಫ್ ಡಿ ಎಫ್ ಅಂತ ಹೇಳಿದ್ರೆ ನಮ್ಮ ಫ್ರೀಕ್ವೆನ್ಸಿ. ಡಿ ಎಫ್ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ನಾನು, ಡಿ ಎಫ್ ಅಂತ ಹೇಳಿ. ಡಿ ಎಫ್ ಇಸ್ ನಥಿಂಗ್ ಬಟ್ ದ ನೇಮ್ ಆಫ್ ದ ಫೈಲ್ ಕಂಟೈನಿಂಗ್ ದ ಫ್ರೀಕ್ವೆನ್ಸಿ ಕಾಲಮ್. ಇದು ಫ್ರೀಕ್ವೆನ್ಸಿ ಕಾಲಮ್ ಇರುತ್ತಲ್ಲ, ಇದು ಸಮ್ ತಗೊಳ್ಳಿ ಅಂತ ಹೇಳಿ ಅದನ್ನು ಹೇಳಿದ್ದೀನಿ ಅದಕ್ಕೆ. ಸೊ ಅದಕ್ಕೆ ಇದೆಷ್ಟು ಬರ್ತಿದ್ದೋ 9 ಬರುತ್ತಿದ್ದು.
ಅದಾದ್ಮೇಲೆ ಏನು, ಇವೆರಡು ಡಿವೈಡ್ ಮಾಡೋದು ಆದಮೇಲೆ, ಸೊ ಐ ಆಮ್ ಆಸ್ಕಿಂಗ್ ದಟ್ ದೋಸ್ ಟು ಬಿ ಡಿವೈಡೆಡ್, ಆ್ಯಡ್ ಇಟ್ ವಿತ್ ದ, ಇಲ್ಲಿ ನೋಡ್ಬೋದು ಆ್ಯಡ್ ಇಟ್ ವಿತ್ ದ ಅಸ್ಯೂಮ್ಡ್ ಮೀನ್ ಅಲ್ವಾ. ಅಸ್ಯೂಮ್ಡ್ ಮೀನ್ ಅಂತ ತೊಗೊಂಡಿದ್ರೆ 25. ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಎಕ್ಸ್ ಬಾರ್ ಅಲ್ವಾ, ಅಷ್ಟೇ. ಇದು ನಿಮ್ಮ ಕೋಡ್, ರೈಟ್. ಸೊ ಮೊದಲೇದಾಗಿ ಕ್ಲಾಸ್ ಮಾರ್ಕ್ ಕಂಡಿಡಿದ್ರಿ, ಡಿ ಐ ಕಂಡಿಡಿದ್ರಿ, ದೆನ್ ಪ್ರಾಡಕ್ಟ್ ಆಫ್ ಕ್ಯಾಲ್ಕುಲೇಟಿಂಗ್ ಎಫ್ ಐ ಇಂಟು ಡಿ ಐ ಆಯ್ತಾ. ಸೊ ಇದನ್ನ ಮಾಡಿ ದೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಸಮ್ ಆಫ್ ಫ್ರೀಕ್ವೆನ್ಸಿ ಇಂಟು ಡಿ ಐ. ಅದಾದಮೇಲೆ ಕ್ಯಾಲ್ಕುಲೇಟಿಂಗ್ ಸಮ್ ಆಫ್ ದ ಫ್ರೀಕ್ವೆನ್ಸಿ. ಅದಾದಮೇಲೆ ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ, ಇಲ್ಲಿ ನೋಡ್ಬೋದು ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ. ದೆನ್ ವಿ ಆರ್ ಆ್ಯಡಿಂಗ್ ವಿತ್ ದ ಅಸ್ಯೂಮ್ಡ್ ಮೀನ್. ಇದು ನಿಮ್ಮ ಅಸ್ಯೂಮ್ಡ್ ಮೀನ್ ಮೆಥಡ್.